ತುರುವೇಕೆರೆಯಲ್ಲಿ ಜುಲೈ 30ರಂದು ತಾಲೂಕು ಮಟ್ಟದ SC/ST ಹಿತರಕ್ಷಣಾ ಸಮಿತಿ ಸಭೆ. ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಮಹತ್ವದ ಸಭೆ. ಸಮಾಜ ಕಲ್ಯಾಣ ಇಲಾಖೆ ಡಿ ರಮೇಶ್ ನಾಯ್ಕ್ ಮಾಹಿತಿ. ತುಮಕೂರು ಜಿಲ್ಲೆಯ ತುರುವೇಕೆರೆಯಲ್ಲಿ 2026-27ನೇ ಸಾಲಿನ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಹಿತರಕ್ಷಣಾ ಸಮಿತಿ ಸಭೆಯನ್ನು ಕರೆಯಲಾಗಿದೆ. ಮಾನ್ಯ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಈ ಮಹತ್ವದ ಸಭೆ ನಡೆಯಲಿದ್ದು ಎಲ್ಲ ಅಧಿಕಾರಿಗಳು ಹಾಗೂ ದಲಿತ ಪರ ಸಂಘಟನೆಗಳ ನಾಯಕರು ಭಾಗವಹಿಸುವಂತೆ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ರಮೇಶ್ ನಾಯ್ಕ್ ಮನವಿ ಮಾಡಿದ್ದಾರೆ. ತುರುವೇಕೆರೆ ಪಟ್ಟಣದ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಇಲಾಖೆಯ ಸಹಾಯಕ ನಿರ್ದೇಶಕ ರಮೇಶ್ ನಾಯ್ಕ್ ಅವರು, ತಾಲೂಕು ಆಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಇದೇ ಜುಲೈ 30ರಂದು ಬೆಳಗ್ಗೆ 11 ಗಂಟೆಗೆ ತಾಲೂಕು ಮಟ್ಟದ SC/ST ಹಿತರಕ್ಷಣಾ ಸಮಿತಿ ಸಭೆಯನ್ನು ಆಯೋಜಿಸಲಾಗಿದೆ ಅಂತ ತಿಳಿಸಿದರು. ತುರುವೇಕೆರೆ ಟೌನ್ನ ಹೊರಪೇಟೆಯಲ್ಲಿರುವ ವೀರಕ್ತ ಮಠ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಮಹತ್ವದ ಸಭೆ ನಡೆಯಲಿದ್ದು, ಸಭೆಯು ಮಾನ್ಯ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಲಿದ್ದು, ತಾಲೂಕಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕುಂದುಕೊರತೆಗಳು ಹಾಗೂ ಅಭಿವೃದ್ಧಿ ವಿಷಯಗಳ ಕುರಿತು ಚರ್ಚಿಸಲಾಗುವುದು. ಸಭೆಗೆ ತಾಲೂಕು ಮಟ್ಟದ ಎಲ್ಲ ಇಲಾಖೆ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಕೋರಲಾಗಿದೆ. ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಭೆಯನ್ನ ಯಶಸ್ವಿಗೊಳಿಸಬೇಕಾಗಿ ರಮೇಶ್ ನಾಯ್ಕ್ ವಿನಂತಿಸಿಕೊಂಡಿದ್ದಾರೆ. ತುರುವೇಕೆರೆ ಸಹಾಯಕ ನಿರ್ದೇಶಕರಾದ ಎನ್ ರಮೇಶ್ ನಾಯ್ಕ್, ನಾನು ಈಗ ತಮ್ಮಲ್ಲಿ ಕರೆದಿರೋ ಉದ್ದೇಶ ಏನಂದರೆ, ದಿನಾಂಕ 23/7/2026ರಂದು ತಾಲೂಕು ದಲಿತ ಕುಂದುಕೊರತೆ ಸಭೆ, ಪರಿಶಿಷ್ಟ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಿತರಕ್ಷಣಾ ಸಮಿತಿಯನ್ನು ವಿರಕ್ತ ಕಲ್ಯಾಣ ಮಂಟಪ ಹೊರಪೇಟೆ ಇಲ್ಲಿ ಏರ್ಪಡಿಸಿದ್ವಿ. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಹಕ್ಕುಗಳ ರಕ್ಷಣೆ ಹಾಗೂ ತಾಲೂಕಿನ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಸಭೆ ಅತ್ಯಂತ ಪ್ರಾಮುಖ್ಯತೆ ಪಡೆದುಕೊಂಡಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ನಾಯಕರು ಈ ಸಭೆಯಲ್ಲಿ ಭಾಗವಹಿಸುವುದು ಅಗತ್ಯವಾಗಿದೆ. ವರದಿ ಸುರೇಶ್ ಬಾಬು, ರಾಷ್ಟ್ರ ಕ್ರಾಂತಿ ನ್ಯೂಸ್, ತುರುವೇಕೆರೆ. ಅದೇ ದಿನಾಂಕಕ್ಕೆ ಮಾನ್ಯ ಪೊಲೀಸ್ ಅಧೀಕ್ಷಕರು KV ಅಶೋಕ್ ಸಾಹೇಬರು ಜಿಲ್ಲಾ ಮಟ್ಟದಲ್ಲಿ ಇದೇ ದಿನಾಂಕ 23/7/2026ರಂದು SC/ST ಕುಂದುಕೊರತೆ ಸಭೆನ ಏರ್ಪಡಿಸಿದ್ರು. ಆದರೆ ಈ ಸಭೆಗೆ ನಮ್ಮ ದಲಿತರು ಮುಖಂಡರು, ಜಿಲ್ಲಾ ಮಟ್ಟದವರು ಎಲ್ಲರೂ ಭಾಗವಹಿಸಬೇಕಾಗಿರುತ್ತೆ. ಇಲ್ಲಿ ಅಂದರೆ ನಾವು ತಾಲೂಕು ಮಟ್ಟದಲ್ಲಿ ನಾವು ಬೇಕಾದ್ರೆ ಹಿಂದೆ ಮುಂದೆ ಮಾಡ್ಕೋಬೋದು. ಜಿಲ್ಲಾ ಮಟ್ಟಕ್ಕೆ ಹೋಗಿ ಬರಲಿಕ್ಕೆ ಅನುಕೂಲ ಆಗಲಿ ಅಂತ ನಾವು ಮಾನ್ಯ ಅಧ್ಯಕ್ಷರಾದ ತಹಸೀಲ್ದಾರ್ ಸಾಹೇಬರು ಗಮನಕ್ಕೆ ತಂದಾಗ ಕೆಲವರು ಸಂಘಟನೆಯರು ಅವ್ರಿಗೆ ಮನವಿ ಕೊಟ್ಟಿದ್ದಾರೆ. ಮತ್ತು ಅವ್ರ ಮನವಿಗೆ ಸ್ಪಂದಿಸಿ ಅವ್ರ ತಕ್ಷಣ ನನ್ನ ಕರೆಸಿ, ನೋಡಿ ಹೀಗಿದೆ, ನೀವು ಈ ಸಭೆನ ದಿನಾಂಕ 30/7/2026ಕ್ಕೆ ಇಟ್ಕೊಳ್ಳಿ ಅಂತ ಅವ್ರು ನನಗೆ ಮೌಖಿಕ ಆದೇಶ ಕೊಟ್ಟು ಇದನ್ನು ಪ್ರೆಸ್ ಮೀಟ್, ಒಂದು ಪತ್ರಿಕಾಗೋಷ್ಠಿನ ತಾವು ನಡೆಸಿ ತಿಳಿಸಿ ಅಂತ ಹೇಳಿದ್ದಾರೆ. ಆದ್ದರಿಂದ ಈ ಸಭೆಗೆ ಮಾಹಿತಿಯನ್ನು ನಾನು ನೀಡ್ತಾ ಇದ್ದೀನಿ. ಮತ್ತು 17ನೇ ತಾರೀಕು ಕಾರಣಾಂತರದಿಂದ ಮಾನ್ಯ ಉಪಮುಖ್ಯಮಂತ್ರಿಗಳ ಸಭೆ ಇದ್ದರಿಂದ ಮುಂದೂಡ್ತು. ಮತ್ತು ಈ ಸರಿನೂ ಕೂಡ ಮುಂದೂಡ್ತೇವೆ. ಸದ್ಯಕ್ಕೆ ನಾವು ಇದಕ್ಕೆ ವಿಷಾದ ವ್ಯಕ್ತಪಡಿಸುತ್ತಾ, ಅಂದರೆ ನಮ್ಮ ಇದರಲ್ಲಿ ತಾಂತ್ರಿಕ ದೋಷ ಏನಿಲ್ಲ, ಆದರೆ ಸರ್ಕಾರದ ಕಾರ್ಯಕ್ರಮ ಇದ್ದಿದ್ದರಿಂದ ಮತ್ತೊಮ್ಮೆ ತಮ್ಮಲ್ಲಿ ವಿಷಾದ ವ್ಯಕ್ತಪಡಿಸುತ್ತಾ 30ನೇ ತಾರೀಕು ನಾವು ಈ ಸಭೆನ ಇಟ್ಕೊಂಡಿದ್ದೀವಿ. ಪೋಸ್ಟ್ಪೋನ್ ಆಗಲ್ಲ ಅಂತ ನಾವು 3ನೇ ಬಾರಿ ಏನಾಗ ಚಾನ್ಸಸ್ ಇಲ್ಲೇ ಸ್ವೀಕರಿಸ್ತಾ ಇದ್ದೀವಿ. ನೀವು ದಿನ ಕೊಡ್ತಿರೋ ಅಹವಾಲುಗಳನ್ನ ದಿನ ನಾವು ಅದನ್ನ ಸ್ವೀಕರಿಸ್ತಾ ಇದ್ದೀವಿ. ಸರ್ 11 ಗಂಟೆಗೆ ಅಹವಾಲುಗಳು ಸರ್ ನಿಮಗೆ ಅಲ್ಲೇ ತಿಳಿಸ್ತಿರಂಗೆ ದಿನ ಸ್ವೀಕರಿಸ್ತಾ ಇದ್ದೀವಿ. ಅವತ್ತೇ ಕೊಡಿ ಅಂತ ಎಲ್ಲೂ ನಾವು ಮೆನ್ಷನ್ ಮಾಡಿಲ್ಲ. ದಿನ ಅಹವಾಲುಗಳು ಬರ್ತಾನೆ ಇದ್ದಾವೆ. ಸರ್ ಇದರಲ್ಲಿ ಮತ್ತೆ ಭವನಗಳು, ಸಮುದಾಯ ಭವನಗಳು, ಬಾಬು ಜಗಜೀವನ್ ರಾವ್ ಭವನ, ಅಂಬೇಡ್ಕರ್ ಭವನಗಳು, ಮೇಲುಸ್ತುವಾರಿ, ಆಮೇಲೆ ನಮ್ಮ ದಲಿತರು ಅಟ್ರಾಸಿಟಿ ಕೇಸ್ ಬಗ್ಗೆ, ಮತ್ತು ಇದು
ICM ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅದ್ರ ಬಗ್ಗೆ ಮತ್ತು ಗ್ರಾಮಗಳಲ್ಲಿ ಇರೋ ಸಮಸ್ಯೆಗಳು, ಸ್ಮಶಾನ ಭೂಮಿ ಇರ್ಬೋದು, ಮತ್ತು ಹೊಸದಾಗಿ ಈಗ ಸರ್ಕಾರ ನಮಗೇನಾಗಿದೆ, ಹೋಬಳಿ ಮಟ್ಟದಲ್ಲಿ 20 ಗುಂಟೆ ಜಾಗ ಗುರುತಿಸಿ 20 ಲಕ್ಷದ್ದು ಒಂದು ಭವನ ಕಟ್ಟಲಿಕ್ಕೆ ಒಂದು ಜಾಗ ಸರ್ಕಾರದಿಂದ ಅಂಬೇಡ್ಕರ್ ಭವನ ಇದೆ ಸರ್. ಅದನ್ನ ಜಾಗ ಮಂಜೂರು ಮಾಡಿದ್ದಾರೆ ಮತ್ತು ಈ ಪ್ರಸ್ತಾವನೆ ನಾವು ಸರ್ಕಾರಕ್ಕೂ ಕಳಿಸಿದ್ದೀವಿ ಸರ್.